ನಿಮ್ ಡ್ರೀಮು ಶಿವಣ್ಣನ ಜೊತೆಗೆ ಒಂದು ಸಿನಿಮಾ ಕೆಲಸ ಮಾಡ್ಬೇಕು ಅನ್ನೋದು. ಒಳ್ಳೆ ಸ್ಟಾರ್ ಕಾಸ್ಟ್ ಇರೋ ಸಿನಿಮಾಗಳು, ಅದರಲ್ಲಿ ದೀಕ್ಷಿತ್ ಬೇರೆ ಇದ್ದಿದ್ದು ನಾನು ಮುಹೂರ್ತ ದಿವಸ ಕಂಡೆ. ಏನ್ ಸರ್ ಎಲ್ಲಿಗೆ ಬಂತು ಸಿನಿಮಾ, ಏನ್ ಮಾಡ್ತಿದ್ದೀರಿ? ಸಿನಿಮಾ ಆಗಿದೆ ಈಗ, ಒಂದು ಫಿನಿಶ್ಡ್ ಫಸ್ಟ್ ಶೆಡ್ಯೂಲ್ ಮುಗಿಸಿದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದು ತುಂಬ ನನ್ನ ಎಷ್ಟೋ ವರ್ಷಗಳ ಕನಸು, ಅದು ಇವಾಗ ಈಡೇರ್ತಾ ಇದೆ. ಜೊತೆಗೆ KVN ಪ್ರೊಡಕ್ಷನ್ಸ್ ಅನ್ನೋ ಒಂದು ಭಾಳ ದೊಡ್ಡ ಕಂಪನಿ, ಈಗ ಹೇಳಬೇಕು ಅಂತಂದರೆ ಭಾರತದ ಬಿಗ್ಗೆಸ್ಟ್. ಹೌದೌದು. ಸೊ ಆ ಸಂಸ್ಥೆ ಜೊತೆ ನಾವು ಕೈ ಜೋಡಿಸ್ತಾ ಇರೋದು ತುಂಬ ದೊಡ್ಡ ಹೆಮ್ಮೆ ಇದೆ, ಖುಷಿ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ಕೂಡ ಇನ್ನು ನೆಕ್ಸ್ಟ್ ಹಂತದ ಚಿತ್ರೀಕರಣ ಇನ್ನೇನು ಸದ್ಯದಲ್ಲೇ ಶುರು ಆಗ್ತಾ ಇದೆ. ಪ್ರಾಬಬ್ಲಿ ನೆಕ್ಸ್ಟ್ ಇಯರ್, ಅರ್ಲಿ ನೆಕ್ಸ್ಟ್ ಇಯರ್ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಸರ್ ಅಗೇನ್ ಮತ್ತೆ ನನಗೀಗ ಹೊಸ ಕ್ವಶನ್ ಬಂದಿದ್ದೇನಪ್ಪ ಅಂದರೆ, KVN ಅನ್ನೋ ಒಂದು ಸಂಸ್ಥೆ ಏನು ವಂಡರ್ ಗುರು, ಏನು ಗುರು ಸಾಹಸ ಅಂತಲ್ಲ ಅನ್ಸುತ್ತೆ ನನಗೆ. ಒಬ್ಬ ಸಿನಿಮಾ ಪ್ರೇಮಿ ಆದವನಿಗೆ, ಸಿನಿಮಾ ಜರ್ನಲಿಸ್ಟ್ ಆದವನಿಗೆ, ವಿಜಯ್ ದಳಪತಿ ಅನ್ನೋ ಹೀರೋ ಕಡೆಯ ಸಿನಿಮಾ ಅವರೇ ಮಾಡ್ತಿರೋದು. ಒಬ್ಬ ನಾವು ಕೇಳಿದ್ವಿ ಓದಿದ್ವಿ ಗೊತ್ತಿಲ್ಲ ಲೆಕ್ಕ 600 ಕೋಟಿ ಹಾಕಿದ್ದಾರೆ ಅಂತ. ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ, ಅವರು ಹಾಲಿವುಡ್ ಲೆವೆಲ್ಗೆ ಒಂದು ಸಿನಿಮಾ ಮಾಡ್ತಾರೆ ಅಂತೇಳಿ ಕೆಲಸ ಮಾಡ್ತಾರಂತೆ. ಅಂಥ ಬಿಗ್ ಪ್ರೊಡಕ್ಷನ್, ಬೇರೆ ಸಿನಿಮಾ ನೋಡೋ ರೀತಿ, ಆ ಸಿನಿಮಾ ಅವ್ರಿಗಿರೋ ಪ್ಯಾಷನ್, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಯ್ಯೋ, ಅದು ತುಂಬ ಮೆಸ್ಮರೈಸ್ ಆಗುತ್ತೆ. ಬಿಕಾಸ್ ಸಿನಿಮಾ ಅಂತಂದರೆ ಮ್ಯಾಥಮೆಟಿಕ್ಸ್ ಫಸ್ಟ್. ಯೂಶುವಲಿ ಎಲ್ಲ ನಿರ್ಮಾಪಕರು ಯೋಚನೆ ಮಾಡೋದು ಫಸ್ಟು ಮ್ಯಾಥಮೆಟಿಕ್ಸ್. ಬಟ್ ಇಲ್ಲಿ ಅವರು ಕಥೆ ಆಳಕ್ಕೆ ಇಳಿತಾರೆ. ಅಂದರೆ ಒಬ್ಬರು, ನನಗನ್ಸೋ ಮಟ್ಟಿಗೆ ಅವರೊಬ್ಬರು ಸಿನಿಮಾ ಆರಾಧಕ. ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತಂದರೆ ಅಷ್ಟು ಡೀಟೇಲ್ ಆಗಿ ಅವರು ಕೇಳಿಸ್ತಾರೆ. ಕಥೆನೂ ಅಷ್ಟೇ, ಇದು ಮೈನ್ಯೂಟ್ ಆಗಿ ಅಷ್ಟು ಡೀಟೇಲಿಂಗ್ ಆಗಿ ಭಾಳ ಖುಷಿಯಾಗುತ್ತೆ ನೆರೇಟ್ ಮಾಡೋದಕ್ಕೆ ಅವ್ರಿಗೆ ಕಥೆ. ಸೊ ಅಷ್ಟು ಎಲ್ಲ ಆಯಾಮಗಳಿಂದನೂ ಅವರು ಕಥೆನ ಕೇಳೋದಾಗ್ಬೋದು, ಅಥವಾ ಮ್ಯೂಸಿಕ್ನ ಎಂಜಾಯ್ ಮಾಡೋದಾಗ್ಬೋದು. ಆಮೇಲೆ ಈ ಪಾತ್ರಗಳನ್ನ ಹಿಂಗೆ ಮಾಡಿದ್ರೆ ಅವ್ರು ಕೊಡೋವಂಥ ಇನ್ಪುಟ್ಸ್, ಸಜೆಷನ್ಸ್ಗಳು. ಸೊ ಅದು ಅಪ್ಪಟ ಸಿನಿಮಾ ಪ್ರೇಮಿ ಆಗಿದ್ದರೆ ಮಾತ್ರ ಇವತ್ತು ಭಾರತದ ನಂಬರ್ 1 ನಿರ್ಮಾಪಕ ಆಗೋದಕ್ಕೆ ಸಾಧ್ಯ. ಇವತ್ತು KVN ಪ್ರೊಡಕ್ಷನ್ಸ್ ಅಂದರೆ ಇಡೀ ಸಾವಿರಾರು ಕೋಟಿ ಬಂಡವಾಳ ಬರೀ ಚಿತ್ರರಂಗದ ಮೇಲೆ ಹಾಕಿರುವಂತಹ ಬಹಳ ಇಂಡಿಯಾದ ದೊಡ್ಡ ಸಂಸ್ಥೆ ಅನ್ನೋದಕ್ಕಿಂತ ಒನ್ ಅಂಡ್ ಓನ್ಲಿ ಸಂಸ್ಥೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಚಿತ್ರರಂಗದಲ್ಲೇ ಅಷ್ಟು ಸಾವಿರಾರು ಜನ ಕಾರ್ಮಿಕರಿಗೆ, ಸಾವಿರಾರು ಜನ ಲೇಖಕರಿಗೆ, ಸಾವಿರಾರು ಜನ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಮತ್ತು ಅಷ್ಟೇ ಪ್ರೀತಿಯಿಂದ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಮಾಡೋವಂಥ ಸಾಧನೆ ಬಹುಶಃ ಇಡೀ ಜಗತ್ತು ತಿರುಗಿ ನೋಡುವಂಥ ಸಾಧನೆಗಳನ್ನು KVN ಪ್ರೊಡಕ್ಷನ್ಸ್ ಖಂಡಿತ ಎಫರ್ಟ್ಲೆಸ್ ಆಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಂಕಟ್ ಸರ್ನ ನಾನು ತುಂಬ ಸಲ ನೋಡಿದ್ದೀನಿ. ನಿಮ್ಮ ಮುಹೂರ್ತ ದಿವಸ ನಾನು ನೋಡಿದೆ, ನೀವು ಹೇಳ್ತಾರೆ ರೀತಿ, ಅವ್ರಿಗಿರೋ ಸಿನಿಮಾ ಪ್ರೀತಿ. ಸರ್ ಎಲ್ಲ ಮುಹೂರ್ತ ಎಲ್ಲ ಆಗೋಗುತ್ತೆ, ಎಲ್ಲ ಹೋಗುತ್ತೆ, ಕೈಯೆಲ್ಲ ಮುಗಿತಾರೆ ದೇವರಿಗೆ, ಗಣಪತಿ ಕೈ ಮುಗಿ ಬಂದು ಎಲ್ಲಪ್ಪ ಏನಪ್ಪ ತಿಂಡಿ ಇದೆ, ಆ ತಿಂಡಿ ಕೊಡು, ಇಡ್ಲಿ ವಡೆ ತಿನ್ಬೇಕು ನಾನು ಅಂತೇಳಿ ಇಡ್ಲಿ ವಡೆ ಕೂತ್ಕೊಂಡು. ಅಲ್ಲ, ಬಹುಶಃ ಏನು ಅಂತಂದರೆ ಅವರು ನಡೆದು ಬಂದಿರೋ ದಾರಿ ಏನು, ಅಷ್ಟು ಸಿಂಪ್ಲಿಸಿಟಿ ಮನುಷ್ಯನಿಗೆ, ಅಷ್ಟು ದೊಡ್ಡ ಬಿಸ್ನೆಸ್ ಮೆನ್, ಅಷ್ಟು ದೊಡ್ಡ ನಿರ್ಮಾಪಕರಾಗಿದ್ರು ಬಹುಶಃ ನಡೆದು ಬಂದಿರೋ ದಾರಿ ಅವ್ರನ್ನ ಅಷ್ಟೇ ಹಂಬಲ್ ಆಗಿ ಇಟ್ಟಿದೆ. ಆಮೇಲೆ ವೆರಿ ವೆರಿ ಸಿಂಪಲ್, ವೆರಿ ಹಂಬಲ್ ಮನುಷ್ಯ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಅಚೀವ್ಮೆಂಟ್ಸು ಇಡೀ ವರ್ಲ್ಡ್ ತಿರುಗಿ ನೋಡೋಂಥ ಗ್ರೇಟೆಸ್ಟ್ ಹೈಟ್ಸ್ ಇದೆ. ಸೊ ತುಂಬ ಖುಷಿ ಇದೆ ಅವ್ರ ಜೊತೆ ನಮ್ಮ ಸಂಸ್ಥೆ ಕೂಡ ಕೈ ಜೋಡಿಸಿ ಮಾಡ್ತಾ ಇರೋವಂಥ ಈ ಚಿತ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ವೆರಿ ಶಾರ್ಟ್ಲಿ ನಮ್ಮ ಚಿತ್ರದ ಒಂದಷ್ಟು ದೃಶ್ಯಗಳಾಗ್ಬೋದು ಅಥವಾ ಏನೋ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚ್ಕೋತೀವಿ. ಲುಕಿಂಗ್ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್. ನಾವಂತೂ ಎದುರು ನೋಡ್ತಾ ಇರ್ತೀವಿ. ಮೊನ್ನೆ ತಾನೇ ದೀಪಾವಳಿ ಮುಗಿಸಿದ್ದೀವಿ. ದೀಪದ ಥರ ಸುದ್ದಿ ಇರಬೇಕು, ಆ ಥರ ಸುದ್ದಿ ನಿಮ್ಮಿಂದ ಬರಲಿ, KVN ಇಂದ ಬರಲಿ ಸರ್. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಹೊಸಬರಿಗೆ ಒಳ್ಳೆ ಪ್ರೋತ್ಸಾಹ ಮಾಡ್ತಿದ್ದೀರಾ. ಒಳ್ಳೇದಾಗಲಿ ಸರ್ ನಿಮಗೆ. ಹೊಸಬ್ರು, ಹೊಸ ಯುವ ಪ್ರತಿಭೆಗಳು, ಒಂದು ಡಿಫರೆಂಟ್ ಯುನೀಕ್ ಟ್ಯಾಲೆಂಟ್, ಕಷ್ಟಪಡೋ ಟ್ಯಾಲೆಂಟು, ಶ್ರದ್ಧೆಯಿಂದ ಮಾಡೋ ಟ್ಯಾಲೆಂಟ್ ಯಾರೇ ಇದ್ರೂ ಖಂಡಿತ ಅದನ್ನು ಅವರ ಲಿಮಿಟೇಷನ್ಸಲ್ಲಿ ಸಿಗೋ ಅಂಥ ಸಪೋರ್ಟ್ ಯಾವಾಗಲೂ ಮಾಡಬೇಕು ಅನ್ನೋದನ್ನೇ ನಾನು ಕಳಕಳೆಯಿಂದ ಮನವಿ ಮಾಡ್ಕೋತೀನಿ ಎಲ್ಲರೂ. ನೆನಪಾಗತ್ತೆ ಬಿಡಿ. ಕೇಳಿದ್ರಲ್ಲ, ಇದಿಷ್ಟು ನಮ್ಮ ಪವನ್ ಒಡೆಯವರ ಒಂದು ಹೃದಯ ತುಂಬಿದ ಸಿನಿಮಾ ಬಗ್ಗೆಯ ಪ್ರೀತಿಯ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆಗೆ ನಾನು ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ. ನಮಸ್ಕಾರ.